ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಂ ಕ್ರಿಯೇಷನ್ಸ್. ನಾನಿವತ್ತೊಂದು ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸೆಮಿ ಬ್ರೈಡಲ್ ಡಿಸೈನ್ ಸ್ಯಾರಿ ಕುಚ್ಚನ್ನ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಆ್ಯಸ್ ಯೂಶ್ವಲ್ ಆರಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಕಂಟಿನ್ಯೂ ದಾರನ ನೀಡಲ್ ಮೇಲಿನ ದಾರದಲ್ಲಿ ತೆಗೆದ್ರೆ ಲಾಕ್ ಆಗುತ್ತೆ. ಅದಾದಮೇಲೆ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡಿದ್ಮೇಲೆ 4 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಇದು ಕುಚ್ಚಿಗೆ ನೀವು ಬೇಕಂದರೆ 5 ಚೈನ್ ಕೂಡ ಹಾಕೋಬೋದು. ಅದಾದಮೇಲೆ 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಲಾಸ್ಟ್ ತನಕ ವಿಡಿಯೋನ ನೋಡಿ, ಯಾಕಂದರೆ ಕುಚ್ಚ ಮತ್ತು ಆರ್ಚ್ಗೆ ನಾನು ಸ್ಪೇಸ್ ಬಿಟ್ಟಿದ್ದೀನಿ 3 ಚೈನ್ ಅಷ್ಟು. ಸೊ ನಿಮ್ಗದು ಜಾಸ್ತಿ ಗ್ಯಾಪ್ ಅನ್ನಿಸ್ತು ಅಂದರೆ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ನಾನು 3 ಟೈಮ್ಸು 3 ಚೈನ್ ಹಾಕ್ಕೊಂಡಿದ್ದೀನಿ, ನೀವು 2 ಟೈಮ್ಸ್ ಮಾತ್ರ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 3 ಟೈಮ್ಸು 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಫಸ್ಟ್ 2 ಲಾಕ್ಸು, 4 ಚೈನು, 3 ಚೈನ್ 3 ಚೈನ್ 3 ಚೈನ್. ಸೊ 3 ಟೈಮ್ಸ್ 3 ಚೈನ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಈ ರೀತಿ ಡಿಸೈನ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಯಾವುದಾದ್ರೂ ಡಿಸೈನ್ ಬೀಡನ್ನ ಆ್ಯಡ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ 3 ಚೈನ್ಸ್ನ ಹಾಕೊಳ್ಳೋಣ. 1 2 3 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಸೊ ಫ್ರಂಟ್ ಸೈಡಿಂದ ನಾವು ಫಸ್ಟು 4 3 3 3 ಮತ್ತು ಬೀಡು ಮತ್ತು 3. ಸೊ ನೀವು ನಿಮಗೆ ಗ್ಯಾಪ್ ಬೇಡ ಅಂದರೆ 3 ಚೈನ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸೀರೆನ ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸುತ್ತಿ ಈ ಬೀಡ್ ಹಿಂದ್ಗಡೆ 6 ಎಳೆ ದಾರ ಬಂದಿರುತ್ತೆ. ಬೀಡ್ ಲಾಕ್ ಮಾಡಿದರೆ ಮಾತ್ರ ಬಂದಿರುತ್ತೆ ಇದು. ಸೊ ಬೀಡ್ ಹಿಂದ್ಗಡೆ ಬಂದಿರುತ್ತೆ 6 ಎಳೆ ದಾರ, ಅದ್ರ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರನ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ. ಸೊ 3 ಸರ್ತಿ 2 ದಾರ ತೆಗಿಬೇಕು. ತ್ರಿಬಲ್ ಕ್ರೋಶೆ ಕಂಬ ಆಯಿತು. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ 2 ಕಂಬ ಆದಮೇಲೆ 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಆ ಬೀಡ್ ಹಿಂದ್ಗಡೆ ಏನು 6 ಎಳೆ ದಾರ ಇರುತ್ತಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 2 ದಾರ 1 ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ 2 ತ್ರಿಬಲ್ ಕ್ರೋಶೆ ಕಂಬ ಮಾಡಿದ್ದೀನಿ. ಸೊ 2 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕೋಣ. 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಮತ್ತು ಸೇಮ್ ಪ್ಲೇಸ್ಗೆ ಹೋಗಿ ದಾರ ತಂದು ಮತ್ತೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ನೀವು ಬೇಕಂದ್ರೆ ಇಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಕೂಡ ಮಾಡ್ಕೋಬೋದು. ಬಟ್ ಇಲ್ಲಿ ಕಂಬ ಮಾಡಿಕೊಂಡ್ರೆ ಆರ್ಚ್ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ ನಿಮಗೆ ಡಬಲ್ ಕ್ರೋಶೆ ಮಾಡಿಕೊಂಡೆ. ಸೊ ತ್ರಿಬಲ್ ಕ್ರೋಶೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಸ್ಟಾರ್ಟಿಂಗಲ್ಲಿ ಒಂದೇ ತ್ರಿಬಲ್ ಕ್ರೋಶೆ ಕಂಬ ಹಾಕಬೇಕು. 3 ಚೈನ್ ಇರುತ್ತಲ್ಲ, ಸೊ 3 ಚೈನ್ ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಷ್ಟು ಹಾಕಿದ್ಮೇಲೆ ಮತ್ತೆ 3 ಚೈನ್ 2 ತ್ರಿಬಲ್ ಕ್ರೋಶೆ, 3 ಚೈನ್ 2 ತ್ರಿಬಲ್ ಕ್ರೋಶೆ ಮತ್ತು 3 ಚೈನ್ 2 ತ್ರಿಬಲ್ ಕ್ರೋಶೆ. ಸೊ ಇದೇ ರೀತಿ ಕಂಟಿನ್ಯೂ ಹಾಕೊಂಡು ಹೋಗಬೇಕು. ಸೊ ನನಗೆ 4 ಪೆಟಲ್ಸ್ ಬೇಕು, ಅದಕ್ಕೆ ನಾನು 3 ಚೈನ್ ಏನಿದಾವಲ್ಲ ಅವು 4 ಟೈಮ್ಸು ಬರುತ್ತೆ. ಸೊ 5 ಪೆಟಲ್ಸ್ ಬೇಕಂದರೆ ನೀವು 5 ಟೈಮ್ಸು ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಈ ಡಿಸೈನ್ ಬೀಡ್ಗೆ ಸಾಕು 4 ಟೈಮ್ಸ್ ಅಂತ 4 ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಡ್ರಮ್ ಬೀಡು ಈ ರೀತಿ ತೊಗೊಂಡ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ನೀವು 5 ಪೆಟಲ್ಸ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಮತ್ತೆ 2 ತ್ರಿಬಲ್ ಕ್ರೋಶೆ ಕಂಬ ಆಯಿತು. 3 ಚೈನ್ ಹಾಕಿ ಈಗ ಲಾಸ್ಟಲ್ಲಿ ಒಂದೇ ತ್ರಿಬಲ್ ಕ್ರೋಶೆ ಕಂಬ ಹಾಕಬೇಕು. ಯಾಕಂದರೆ ಈ ಸೈಡ್ ಕೂಡ ಒಂದು 3 ಚೈನ್ ಇರುತ್ತೆ. ಸೊ ಅದು ಒಂದು ಕಂಬ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗು ಮತ್ತು ಎಂಡ್ ಮಾತ್ರ ಒಂದೊಂದೇ ಕಂಬ ಹಾಕಬೇಕು. ಸೊ 3 ಚೈನ್ಸ್ ಏನಿದಾವಲ್ಲ ಅವು 4 ಹಾಕಿದ್ದೀನಿ. ಸೊ 4 ಪೆಟಲ್ ಬರುತ್ತೆ. ಸೊ ಒಂದು ಕಂಬ ಹಾಕಿದ್ಮೇಲೆ ನೆಕ್ಸ್ಟ್ ಅದರ ಪಕ್ಕದಲ್ಲಿ 3 ಚೈನ್ ಇರುತ್ತಲ್ಲ ಆ 3 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಅದು ಒಂದು ಕಂಬ. ಸೊ ಟೋಟಲ್ ಅಲ್ಲೂ ಕೂಡ 2 ಕಂಬ ಆಯಿತು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ನೀವು ಈಗ ಮತ್ತೆ 2 ಚೈನ್ ಹಾಕ್ಕೊಳ್ಳೋಣ. ನೀವು ಇಲ್ಲಿ ಈ ರೀತಿ ಡಿಸೈನ್ ಬರುತ್ತೆ. ಇದು ಬ್ಯಾಕ್ ಸೈಡಿಂದ ಇದೆಲ್ಲ ವರ್ಕ್ ಮಾಡೋದು. ಸೊ ನೆಕ್ಸ್ಟ್ 2 ಚೈನ್ ಹಾಕಿ ಈ 3 ಚೈನ್ ಅದರ ಪಕ್ಕದಲ್ಲಿ 3 ಚೈನ್ ಇದೆಯಲ್ಲ ಆ 3 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈಗ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದಾಗಿರೋದ್ರಿಂದ ಫ್ರಂಟ್ ಟು ಬ್ಯಾಕು ವರ್ಕ್ ಮಾಡಬೇಕಾಗುತ್ತೆ. ಫ್ರಂಟ್ ಸೈಡ್ ಟರ್ನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಇಲ್ಲಿ ಫಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಬೇಕು. ಸೇಮ್ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಟೋಟಲ್ ಇಲ್ಲಿ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ 3 ಕಂಬ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಿ ಸೇಮ್ ಅದೇ 3 ಚೈನ್ ಪ್ಲೇಸ್ ಒಳಗೆ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಬೇಕು. ಸೊ ಈ ಸೈಡ್ 3 ಡಬಲ್ ಕ್ರೋಶೆ ಕಂಬ, ಒಂದು ಬೀಡು ಮತ್ತು 3 ಡಬಲ್ ಕ್ರೋಶೆ ಕಂಬ. ಸೊ ಈ ರೀತಿ ಮಾಡ್ತಾಯಿದ್ದೀನಿ. ನಿಮಗೆ 3 ಜಾಸ್ತಿ ಅನ್ನಿಸ್ತು, 3 ಚೈನ್ಗೆ ನಿಮ್ಗೆ ಕಂಫರ್ಟ್ ಆಗಲಿಲ್ಲ ಅಂದರೆ 2 ಮಾಡ್ಬೋದು. ಬಟ್ 2 ತುಂಬ ಸಣ್ಣದಾಗ್ಬಿಡುತ್ತೆ ಡಿಸೈನ್. ನಿಮಗೆ ಆರ್ಚು ನೀಟಾಗಿ ಶೇಪಲ್ಲಿ ಕಾಣಿಸೋದೇ ಇಲ್ಲ 2 ಮಾಡಿದರೆ. ಸೊ ಇಲ್ಲಿ ಈ ಸೈಡ್ ಕೂಡ 3 ಕಂಬ ಮಾಡಿದ ಮೇಲೆ ನೆಕ್ಸ್ಟ್ 2 ತ್ರಿಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳಿ.
ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡಿ. ಒಂದು ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಿ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು, 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶ ಕಂಬನ ಮಾಡಬೇಕು. 3 ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿ ಮತ್ತೆ ಸೇಮ್ ಪ್ಲೇಸಲ್ಲೇ ಹೋಗಿ ದಾರ ತಂದು ಮತ್ತೆ ಡಬಲ್ ಕ್ರೋಶ ಕಂಬ. ಸೊ ಮತ್ತೆ 3 ಡಬಲ್ ಕ್ರೋಶ ಕಂಬ ಮಾಡಬೇಕು. ಆ ಸೈಡ್ 3 ಒಂದು ಬೀಡು ಮತ್ತು ಈ ಸೈಡ್ 3 ಡಬಲ್ ಕ್ರೋಶ ಕಂಬ. ಸೊ 3 ಕಂಬ ಹಾಕೊಂಡ್ಮೇಲೆ ನೆಕ್ಸ್ಟ್ ಅದನ್ನ 2 ತ್ರಿಬಲ್ ಕ್ರೋಶ ಇರುತ್ತಲ್ಲ ನಮಗೆ, ಆ 2 ತ್ರಿಬಲ್ ಕ್ರೋಶದ ಮಧ್ಯೆ ಲಾಕ್ ಮಾಡಬೇಕು. ಇಲ್ಲ ಬೇಡ ಅಂದರೆ ಅಲ್ಲಿ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲೂ ಕೂಡ ಲಾಕ್ ಮಾಡ್ಕೋಬೋದು. ಸೊ ಇದೇ ರೀತಿ ಇನ್ನೂ 2 ಪೆಟಲ್ಸ್ನ ಹಾಕೊಂಡು ಬರ್ತೀನಿ ನೋಡಿ ಇಲ್ಲಿಗ. ಸೊ ಕಂಪ್ಲೀಟಾಗಿ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶನ ಈ ಲಾಕ್ ಏನಿರುತ್ತಲ್ಲ ಆ ಲಾಕಿಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಅದು 3 ಚೈನ್ ಥರ ನಮಗೆ ಬೇಸ್ ಲೈನಲ್ಲಿ ಕಾಣುತ್ತೆ, ನಾವು ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲೊಂದು ಡಬಲ್ ಕ್ರೋಶ ಮಾಡಿಕೊಂಡು ಅದಾದಮೇಲೆ ಸ್ಟ್ರೇಟಾಗಿ ಅಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕ್ತಾ ಇದ್ದೀನಿ. ಇದು ಗ್ಯಾಪ್ಗೋಸ್ಕರ. ನೀವು ಫಸ್ಟ್ ಏನಾದರೂ 3 ಟೈಮ್ಸ್ ಹಾಕಿಲ್ಲ 2 ಟೈಮ್ಸ್ ಹಾಕಿದರೆ ಈ 3 ಚೈನ್ನ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಡಿಸೈನ್ ಕಂಪ್ಲೀಟ್ ಆಗಿದೆ. ಸೊ ಈ 3 ಚೈನು ಕುಚ್ಚು ಮತ್ತು ಆರ್ಚ್ ಮಧ್ಯೆ ಪ್ಲೇಸ್ ಇರಲಿ ಅಂತ ನಾನು ಹಾಕಿರೋದು. ಸೊ ಇದು ಕೂಡ ಅಷ್ಟೇ, ನೀವು ಬೇಡ ಅಂದರೆ ಇಲ್ಲಿ 3 ಚೈನ್ ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಈಗ ಡಿಸೈನ್ ಹಾಕಿದ್ಮೇಲೆ 3 ಚೈನ್ ಹಾಕಿದ್ನಲ್ಲ ಅಲ್ಲೂ ಕೂಡ ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ತಾ ಇದ್ದೀನಿ ಕುಚ್ಚಿಗೋಸ್ಕರ. ನೀವು 5 ಚೈನ್ ಹಾಕಿದರೆ 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಮತ್ತೆ 3 ಟೈಮ್ಸು 3 ಚೈನ್ಸ್ನ ಹಾಕ್ತಾ ಇದ್ದೀನಿ. 3 ಟೈಮ್ಸ್ 3 ಚೈನ್ ಹಾಕಿ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ಅಂದರೆ ನಾನು ಅಪ್ಲೋಡ್ ಮಾಡಿದಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಈಸಿಯಾಗಿ ನಾನು ಅಪ್ಲೋಡ್ ಮಾಡೋಂಥ ಹೊಸ ವಿಡಿಯೋಗಳನ್ನ ನೋಡ್ಬೋದು. ಸೊ ಇಲ್ಲಿ 3 ಟೈಮ್ಸು 3 ಚೈನ್ ಹಾಕಿದ್ಮೇಲೆ ಒಂದು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಕಂಪಲ್ಸರಿಯಾಗಿ ಬೀಡ್ ಲಾಕ್ ಮಾಡಲೇಬೇಕು, ಅಂದರೆ ನಿಮಗೆ ಬ್ಯಾಕ್ ಸೈಡು ಥ್ರೆಡ್ ಬರುತ್ತೆ. ಸೊ ಬೀಡ್ ಲಾಕ್ ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಸೊ ಒಂದು ಆರ್ಚ್ ಆದಮೇಲೆ 3 4 3 3 3 ಬೀಡ್ 3. ಸೊ ಈ ರೀತಿ ಹಾಕಬೇಕು. ಅದಾದಮೇಲೆ ಮತ್ತೆ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಬ್ಯಾಕ್ ಸೈಡ್ ಸೀರೆನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ ಬೀಡ್ ಹಿಂದ್ಗಡೆ 6 ಎಳೆ ದಾರ ಬಂದಿರುತ್ತಲ್ಲ ಅದರ ಕೆಳಗಡೆ ಹೋಗಿ ದಾರ ತರಬೇಕು. ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ, ಮತ್ತೆ 2 ದಾರ ಒಂದು ಸತಿ, ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು. ಒಂದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸೇಮ್ ಆ ಬೀಡ್ ಹಿಂದ್ಗಡೆ ಇರೋ ದಾರದಲ್ಲಿ ಹೋಗಿ ದಾರ ತಂದು ಮತ್ತೆ ತ್ರಿಬಲ್ ಕ್ರೋಶ ಕಂಬ. ಸೊ ಮತ್ತೆ ಒಂದು ಕಂಬ ಆದಮೇಲೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಕಂಬ. ಸೊ ಇಲ್ಲಿ 2 ತ್ರಿಬಲ್ ಕ್ರೋಶ ಕಂಬ 3 ಚೈನ್, 2 ತ್ರಿಬಲ್ ಕ್ರೋಶ ಕಂಬ 3 ಚೈನ್. ಸೊ ಇದೇ ಕೌಂಟಲ್ಲಿ ಹಾಕ್ಕೊಂಡು ಹೋಗಬೇಕು. ಸೊ 4 ಪೆಟಲ್ಸ್ ಹಾಕಿದರೆ 4 ಟೈಮ್ಸು 3 ಚೈನ್ ಬರಬೇಕು. ನೀವು 5 ಟೈಮ್ಸ್ ಹಾಕಿದರೆ 5 ಪೆಟಲ್ಸ್ ಬರುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಎಷ್ಟು ಸರ್ತಿ ಹಾಕಿರ್ತೀರಲ್ಲ ಫಸ್ಟ್ ಆರ್ಚಲ್ಲಿ, ಸೊ ಅಷ್ಟೇ ಕಂಟಿನ್ಯೂ ಹಾಕ್ಕೊಂಡು ಹೋಗಿ. ಸೊ ಇಲ್ಲಿ 4 ಟೈಮ್ಸು 3 ಚೈನ್ ಬರೋ ರೀತಿ ಹಾಕಿದ್ದೀನಿ. ಲಾಸ್ಟಲ್ಲಿ ಕೂಡ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ಆಮೇಲೆ ಅದು 3 ಚೈನ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ಮತ್ತೆ 2 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಅದರ ಪಕ್ಕದಲ್ಲಿರೋ 3 ಚೈನ್ ಒಳಗಡೆ ಲಾಕ್ ಮಾಡಬೇಕು. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿ ಮತ್ತೆ ಈಗ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶ ಕಂಬ ಮಾಡಬೇಕು. ಸೊ ಇಲ್ಲಿ 3 ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು. 3 ಕಂಬ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್, ನೀವು ಬೇಕಂದರೆ ಸಿಲ್ವರು ಅಥವಾ ಪರ್ಲ್ ಯಾವುದಾದ್ರೂ ಬೀಡ್ ಯೂಸ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಮತ್ತೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಇಲ್ಲಿ ಕೂಡ 3 ಕಂಬಗಳನ್ನ ಮಾಡಬೇಕು. ಆ ಸೈಡ್ 3 ಈ ಸೈಡ್ 3 ಮಧ್ಯದಲ್ಲಿ ಒಂದು ಬೀಡು. ಸೊ ಈ ರೀತಿ 3 ಕಂಬ ಆದಮೇಲೆ 2 ತ್ರಿಬಲ್ ಕ್ರೋಶದ ಮಧ್ಯೆ ಈ ರೀತಿ ಲಾಕ್ನ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ 4 ಪೆಟಲ್ಸ್ನ ಹಾಕಿ ತೋರಿಸ್ತೀನಿ. ಇಲ್ಲಿ 4 ಪೆಟಲ್ ಹಾಕಿದ್ಮೇಲೆ ಲಾಸ್ಟಲ್ಲಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ ಲಾಕಿಗೆ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಆ ಲಾಕ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶ ಕಂಬನ ಮಾಡಬೇಕು. ಮಾಡಿ ಆಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ 1 ಟೈಮು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕೋಣ. ಸೊ ಇದು ಗ್ಯಾಪಿಗೋಸ್ಕರ. ಸೊ
ಸೊ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಸೊ 3 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಆಮೇಲೆ ಮತ್ತೆ 4 ಚೈನ್, ಕುಚ್ಚಿಗೆ 4 ಚೈನ್ ಹಾಕ್ತಾ ಇದ್ದೀನಿ. ಸೊ 5 ಚೈನ್ ಹಾಕಿದವರು 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೋಬೇಕು. ಸೊ ಕಂಪ್ಲೀಟಾಗಿ ಸೀರೆನ ಹೀಗೆ ಹಾಕೊಂಡು ಹೋಗಬೇಕು ಪೂರ್ತಿ ಡಿಸೈನು. ಸೊ ಇಲ್ಲಿ 4 ಚೈನಲ್ಲಿ ಕುಚ್ಚನ್ನ ಕಟ್ಟಬೇಕು. ನಿಮಗಿದು ಭಾಳ ಗ್ಯಾಪ್ ಅನಿಸಿದ್ರೆ 3 ಚೈನಲ್ಲಿ ಕೂಡ ಒಂದೊಂದು ಪುಟ್ ಕುಚ್ಚನ್ನ ಕಟ್ಕೋಬೋದು. ಸೊ ಕೊಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು. ಪೂರ್ತಿ ಆದಮೇಲೆ ಕುಚ್ಚನ್ನ ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಡಿಸೈನು. ನಾನಿಲ್ಲಿ 200 ಎಳೆ ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ನೋಡ್ಬೋದು ನೀವು ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಬೇಕಂದರೆ 3 ಕುಚ್ಚನ್ನ ಕಟ್ಕೊಳ್ಳಿ, ಇಲ್ಲಾಂದರೆ ಇದೇ ರೀತಿ ಒಂದೊಂದು ಗ್ಯಾಪ್ ಇರಲಿ ನಡೆಯುತ್ತೆ ಅಂತಂದರೆ ಇದೇ ರೀತಿ ಹಾಕ್ಕೊಳ್ಳಿ. ಬೇಡ ಅಂದರೆ ಆ 3 ಚೈನ್ಸ್ನ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಕುಚ್ಚು ಮತ್ತು ಆರ್ಚ್ ಮಧ್ಯೆ ಭಾಳ ಗ್ಯಾಪ್ ಅನಿಸಿದರೆ ನೀವು ಇನ್ನೂ ಸ್ವಲ್ಪ ಗ್ಯಾಪ್ ಬೇಕಂದರೆ ಬೇಕಂದರೆ ಒಂದೇ ಒಂದು ಸಿಂಗಲ್ ಕ್ರೋಶೆ ಅಥವಾ ಒಂದು ಎಕ್ಸ್ಟ್ರಾ ಚೈನು ಅಥವಾ 2 ಚೈನ್ಸ್ ಹಾಕೋಬೋದು. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.